ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮಗೆ ಮಸಾಲೆ ದೋಸೆ ಮಾಡಲಿಕ್ಕೆ ಬಾಜಿ ಮಾಡಲಿಕ್ಕೆ ಪುರ್ಸೋತಿಲ್ಲ ಅಂತಾದರೆ ಒಂದು 10 ನಿಮಿಷದೊಳಗೆ ಹೇಗೆ ಆಲೂಗಡ್ಡೆ ಪಲ್ಯ ಮಾಡ್ಬೋದು ಅಂತ ಹೇಳೋದನ್ನು ನಾವು ಇವತ್ತು ತೋರಿಸ್ಕೊಡ್ತಾ ಇದ್ದೇವೆ. ಇದನ್ನು ಮಾಡಲಿಕ್ಕೆ ಒಂದು ಆಲೂಗಡ್ಡೆಯನ್ನು ನಿಮಗೆ ಎಷ್ಟು ಪಲ್ಯ ಮಾಡಬೇಕು ಅಷ್ಟು ಆಲೂಗಡ್ಡೆಯನ್ನು ನಿಮಗೆ ಪುರ್ಸೋತು ಯಾವಾಗಿದೆ ಆವಾಗ ಬೇಯಿಸಿಟ್ಕೊಳ್ಬೋದು. 4-5 ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡ್ರೆ ಈ ಥರ ಪಲ್ಯವನ್ನು ಬೆಳಿಗ್ಗೆ ಎದ್ದು 10 ನಿಮಿಷದೊಳಗೆ ಮಾಡಿಕೊಳ್ಬೋದು. ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ನಿಮಗೆ ಬೇಕಾದ ಶೇಪಲ್ಲಿ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಳ್ಳಿ. ಅದನ್ನು ಒಂದು ದೊಡ್ಡ ಬೌಲಿಗೆ ಹಾಕ್ಕೊಳ್ಳಿ. ಚಳಿಗಾಲದಲ್ಲಿ ಗಂಟು ನೋವೆಲ್ಲ ಬರ್ತದಲ್ಲ, ಅದಕ್ಕೆ ಎಳ್ಳು ತುಂಬ ಒಳ್ಳೆಯದು. ಹಾಗೆ ಇವತ್ತು ಅದಕ್ಕೆ ಬಿಳಿ ಎಳ್ಳನ್ನು ಹಾಕ್ಕೊಂಡು ಅದನ್ನೊಂದು ಪಲ್ಯ ಮಾಡ್ತಾ ಇದ್ದೇನೆ. ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ಬಿಳಿ ಎಳ್ಳನ್ನು ಸಿಡಿಯುವವರೆಗೆ, ಅಂದರೆ ಚಟ ಅಂತ ಸಿಡಿಯುವವರೆಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಒಂದು 2-3 ನಿಮಿಷ ದೊಡ್ಡ ಉರಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಹುರಿದು ಪರಿಮಳ ಬರ್ತದೆ. ಒಳ್ಳೆ ಪರಿಮಳ ಬರಬೇಕಿದು. ನಂತರ ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ತರಿತರಿಯಾಗಿ ಹುಡಿ ಮಾಡಿಕೊಳ್ಬೇಕು. ಪೂರ್ತಿ ನುಣ್ಣಗಾಗಿ ಹುಡಿ ಮಾಡಬೇಕು ಅಂತ ಏನಿಲ್ಲ, ಅದನ್ನು ತರಿತರಿಯಾಗಿ ಹುಡಿ ಮಾಡಿಕೊಂಡ್ರೆ ಸಾಕು. ಎಳ್ಳು ಹೀಗೆ ತಿಂದರೂ ಒಳ್ಳೆಯದು. ಅದನ್ನು ಎಣ್ಣೆ ಮಾಡಿ ಕಾಲೆಲ್ಲ ನೋವುಂಟು ಅಂತಾದರೆ ಅದನ್ನು ಹಾಕಿ ಮಸಾಜ್ ಮಾಡೋದ್ರಿಂದ ಕೂಡ ನಿಮಗೆ ತುಂಬ ರಿಲ್ಯಾಕ್ಸೇಷನ್ ಸಿಗ್ತದೆ. ಗಂಟು ನೋವುಗಳು, ಚಳಿಗಾಲ ಅಂದರೆ ನಿಮಗೆ ಗಂಟು ನೋವುಗಳು ಬಂದೇ ಬರ್ತವೆ. ಈ ಹುಡಿ ಮಾಡಿದಂಥ ಎಳ್ಳನ್ನು ಆಲೂಗಡ್ಡೆಗೆ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಕೊಬ್ಬರಿ ಎಣ್ಣೆ ಹಾಕ್ಬೋದು ಅಥವಾ ನೀವು ಯಾವುದನ್ನು ಉಪಯೋಗಿಸ್ತೀರಿ ಆ ಎಣ್ಣೆಯನ್ನು ಹಾಕಿಕೊಳ್ಬೋದು. ಇದಕ್ಕೀಗ 1 ಟೀ ಸ್ಪೂನಷ್ಟು ಹಸಿಮೆಣಸು, ಅಂದರೆ ಒಂದು 2-3 ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಒಂದು 10 ಬೆಳ್ಳುಳ್ಳಿಯನ್ನು ತರಿತರಿಯಾಗಿ ತುರಿಬೋದು ಅಥವಾ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕಿಕೊಳ್ಬೋದು. ಹಾಗೆಯೇ ಅದು ಬಿಸಿಯಾದ ನಂತರ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಹಾಕ್ಕೊಳ್ಳಿ. ಈಗ ಈ ಒಗ್ಗರಣೆಯನ್ನು ನಾವೇನು ಆಲೂಗಡ್ಡೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಲೂಗಡ್ಡೆ ತುಂಡುಗಳಿಗೆ ಇದೆಲ್ಲ ಊಟ ಎಳ್ಕೊಳ್ಬೇಕು. ಒಂದು 4-5 ನಿಮಿಷ ಈ ಥರ ಸರಿಯಾಗಿ ಮಗುಚಿ ಅದನ್ನು ಮಿಕ್ಸ್ ಮಾಡಿಕೊಳ್ಳೋದ್ರಿಂದಾಗಿ ನಮ್ಮ ರುಚಿಯಾದ ಎಳ್ಳಿನ ಆಲೂಗಡ್ಡೆ ಪಲ್ಯ ರೆಡಿ ಆಗ್ತದೆ. ಇದನ್ನು ನೀವು ದೋಸೆ ಜೊತೆ ತಿನ್ಬೋದು ಅಥವಾ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಳ್ಬೋದು ಅಥವಾ ಚಪಾತಿ, ಪರೋಟ, ಪೂರಿ ಯಾವುದರ ಜೊತೆಗೆ ಕೂಡ ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು. ಹಾಗೂ ನಿಮಗೆ ಎಂತ ಕೂಡ ಬೇಡ ಹೀಗೆ ತಿನ್ನಬೇಕು ಅಂತ ಹೇಳಿದ್ರೆ ಇದರ ಮೇಲಿಂದ ಒಂದು ಸ್ವಲ್ಪ ಸೇವು ಹಾಕ್ಕೊಂಡು ಹಾಗೆಯೇ ಸಾಯಂಕಾಲ ಚಾಟನಾಗೆ ಕೂಡ ತಿನ್ಬೋದು. ತಿನ್ನಲಿಕ್ಕೆ ಮಾತ್ರ ಸೂಪರ್ ಆಗಿರ್ತದೆ ಇದು. ಯಾವುದ್ರ ಜೊತೆ ಕೂಡ ಇದನ್ನು ಸೈಡ್ ಡಿಶ್ ಆಗಿ ಉಪಯೋಗಿಸಿಕೊಳ್ಬೋದು. ರುಚಿಯಾದ ನಮ್ಮ ಎಳ್ಳಿನ ಆಲೂಗಡ್ಡೆಯ ಪಲ್ಯ ರೆಡಿ ಆಯಿತು. ಪುರ್ಸೋತಿಲ್ಲದವರಿಗೆಲ್ಲ, ಕೆಲಸಕ್ಕೆ ಹೋಗೋವರಿಗೆಲ್ಲ ಗಡಿಬಿಡಿಯಲ್ಲಿ ಮಾಡಿಕೊಳ್ಳಿಕ್ಕೆ ಟೈಮ್ ಇರೋದಿಲ್ಲ, ಆವಾಗೆಲ್ಲ ಇಂಥ ರೆಸಿಪಿಗಳು ತುಂಬ ಹೆಲ್ಪ್ ಆಗ್ತದೆ. 10 ನಿಮಿಷದೊಳಗೆ ಇದನ್ನು ರೆಡಿ ಮಾಡಿಕೊಳ್ಬೋದು. ದೋಸೆ ಹಿಟ್ಟು ಹೇಗೂ ಕಡ್ದು ಫ್ರಿಜ್ಜಲ್ಲಿ ಇಟ್ಕೋಬೋದು. ಹಾಗೆ ಹೀಗೆ ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಕೊಂಡ್ರೆ ರುಚಿಯಾದ ಪಲ್ಯವನ್ನು ಮಾಡಿಕೊಂಡು ಟಿಫಿನಿಗೆ ಕೂಡ ತಗೊಂಡು ಹೋಗ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.